ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ವಡೋದರ ಕ್ರಿಕೆಟ್ ಮೈದಾನದಲ್ಲಿ ವುಮೆನ್ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯ ಮಹಾ ಫೈನಲ್ಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕ್ರೀಡಾ ಅಭಿಮಾನಿಗಳ ಕಣ್ಣುಗಳು ಈಗ ಮಾಜಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕಳೆದ 3 ಆವೃತ್ತಿಗಳಲ್ಲಿ ರನ್ನರ್ ಅಪ್ ಆಗಿರುವ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಮಾಂಚಕ ಘರ್ಷಣೆಯತ್ತ ನೆಟ್ಟಿವೆ. ಈ ಬಾರಿ ಆರ್ಸಿಬಿ ತನ್ನ ಹಳೆಯ ಕೀರ್ತಿಯನ್ನು ಪುನಃ ಪಡೆಯಲು ಬಯಸುತ್ತಿದ್ದು, ಡಿಸಿ ತನ್ನ ದೀರ್ಘಕಾಲದ ಕನಸಾದ ಪ್ರಶಸ್ತಿ ಗೆಲುವನ್ನು ಸಾಧಿಸಲು ತುದಿಗಾಲಲ್ಲಿ ನಿಂತಿದೆ. ಉತ್ಸಾಹಭರಿತ ವಾತಾವರಣದಲ್ಲಿ ನಡೆಯಲಿರುವ ಈ ಪಂದ್ಯವು ಕೇವಲ ಕ್ರೀಡಾ ಕೌಶಲ್ಯವನ್ನೇ ಅಲ್ಲ, ಆಟಗಾರ್ತಿಯರ ಧೈರ್ಯ, ಶ್ರಮ ಮತ್ತು ತಂಡದ ಒಗ್ಗಟ್ಟಿನ ನಿಜವಾದ ಪರೀಕ್ಷೆಯಾಗಲಿದೆ. ಇನ್ನು ಮೈಸೂರಿನ ಸಾಂಸ್ಕೃತಿಕ ಹೃದಯ ಭಾಗದಲ್ಲಿ ಮತ್ತೊಂದು ವಿವಾದ ಸಿಡಿದೆದ್ದಿದೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸಿಗರೆಟ್ ಸೇದುತ್ತಾ ಫೋಟೋಶೂಟ್ ನಡೆಸಿದ ವಿಡಿಯೋ ಮತ್ತು ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಕಾನೂನು ಬಾಹಿರವೆಂಬ ಅರಿವು ಇದ್ದರೂ ಕೂಡ ಕೇವಲ ಪ್ರಚಾರಕ್ಕಾಗಿ ಈ ರೀತಿಯ ವರ್ತನೆ ತೋರಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾರಂಪರಿಕ ಕಟ್ಟಡದ ಗೌರವಕ್ಕೆ ಧಕ್ಕೆ ತರುವಂತೆ ನಡೆದುಕೊಂಡಿರುವುದರಿಂದ ಮೈಸೂರಿಗರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ಶೂಟಿಂಗ್ ಸೆಟ್ನಲ್ಲಿ ಮಾರಕಾಸ್ತ್ರ ಹಿಡಿದು ಫೋಟೋ ಶೂಟ್ ಮಾಡಿದ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ರಜತ್ ಈಗ ಮತ್ತೆ ಬೇಜವಾಬ್ದಾರಿ ವರ್ತನೆಯ ಮೂಲಕ ಸುದ್ದಿಯಲ್ಲಿದ್ದಾರೆ. ಇನ್ನು ಬಲೂಚಿಸ್ತಾನದ ಒಳಗಿನ ಅಶಾಂತಿ ಪಾಕಿಸ್ತಾನಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. 2024ರಲ್ಲಿ ನಡೆದ ಆಪರೇಷನ್ ಹೆರೋಪ್ 1 ವೇಳೆ BLA ಹೋರಾಟಗಾರರು ಹಲವು ಪ್ರದೇಶಗಳನ್ನ ತಾತ್ಕಾಲಿಕವಾಗಿ ವಶಪಡಿಸಿಕೊಂಡಿದ್ದಾರೆ. ಈಗ ಆಪರೇಷನ್ ಹೆರೋಪ್ 2 ಇನ್ನಷ್ಟು ತೀವ್ರವಾಗಿ ನಡೆಯುತ್ತಿದ್ದು, ಸೇನಾ ನೆಲೆಗಳವರೆಗೂ BL ಹಿಡಿತ ಸಾಧಿಸಿರುವುದು ಪಾಕಿಸ್ತಾನ ಸೇನೆಗೆ ದೊಡ್ಡ ಸವಾಲಾಗಿದೆ. ಬಲೂಚಿಸ್ತಾನವು 1947ರಲ್ಲಿ ಸ್ವತಂತ್ರವಾಗಿದ್ದರೂ ನಂತರ ಒತ್ತಾಯವಾಗಿ ಪಾಕ್ ಪಾಲಾದದ್ದು ಇಂದಿಗೂ ಅಸಮಾಧಾನದ ಮೂಲವಾಗಿದೆ. ಪ್ರಸ್ತುತ ಮುಖ್ಯಮಂತ್ರಿ ಅಕ್ಬರ್ ಬುಕ್ತಿ ಅವರ ನೇಮಕಾತಿ ಜನರ ವಿಶ್ವಾಸವಿಲ್ಲದೆ ನಡೆದಿದ್ದು, ಬಲೂಚಿಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ಮುಚ್ಚಿಡುತ್ತಿರುವುದರಿಂದ ಅಸಮಾಧಾನ ಮತ್ತಷ್ಟು ಗಾಢವಾಗಿದೆ. ಈ ಪರಿಸ್ಥಿತಿ ರಾಜಕೀಯ ಸಮಸ್ಯೆಯಾಗಿ ಬದಲಾಗಿ ಸೇನಾ ಕ್ರಮಗಳಿಗೆ ಮಾತ್ರ ಪರಿಹಾರವೆಂದು ಬುಕ್ತಿ ಹೇಳಿರುವುದು ಜನರ ಆಕ್ರೋಶವನ್ನ ಹೆಚ್ಚಿಸಿದೆ. ಇನ್ನು ಬೆಂಗಳೂರು ಮೆಟ್ರೋ ದರ ಏರಿಕೆಯಾದ ಬೆನ್ನಲ್ಲೇ ಈಗ ಕಾವೇರಿ ನೀರಿನ ದರವೂ ಏರಿಕೆಯಾಗುವ ಸಾಧ್ಯತೆ ವ್ಯಕ್ತವಾಗಿದೆ. ಆಡಳಿತ ಸುಧಾರಣಾ ಸಮಿತಿಯ ಶಿಫಾರಸಿನಿಂದ ಪ್ರತಿ ವರ್ಷ ನೀರಿನ ದರವನ್ನ ಹೆಚ್ಚಿಸಬೇಕು ಎಂಬ ನಿಯಮ ಜಾರಿಯಾಗಲಿದ್ದು, BWSSB ಏಪ್ರಿಲ್ 1ರಿಂದ 3% ನೀರಿನ ದರ ಏರಿಕೆ ಮಾಡಲು ಮುಂದಾಗಿದೆ. ಕಳೆದ ವರ್ಷ ಗೃಹ ಬಳಕೆದಾರರಿಗೆ ಪ್ರತಿ ಲೀಟರ್ಗೆ ಕನಿಷ್ಠ 0.15 ಪೈಸೆಯಿಂದ ಗರಿಷ್ಠ 1 ಪೈಸೆ ಹೆಚ್ಚಳ ಮಾಡಲಾಗಿದ್ದರೆ, ವಾಣಿಜ್ಯ ಬಳಕೆಯ ಪ್ರತಿ ಲೀಟರ್ಗೆ ಗರಿಷ್ಠ 1.90 ಪೈಸೆಯವರೆಗೂ ದರ ಏರಿಕೆ ಜಾರಿಯಲ್ಲಿತ್ತು. ಇನ್ನು ಈ ಬಾರಿ ಏರಿಕೆ ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಭಾರವಾಗಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಗೊಂದಲ ಮತ್ತೆ ತೀವ್ರವಾಗುತ್ತಿದೆ. ಹೈಕಮಾಂಡ್ ಮೌನದಿಂದಾಗಿ ಶಾಸಕರು ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವೆ ಸಿಲುಕಿಕೊಂಡು ಅಡಕತ್ತರಿ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಮೀಪಿಸುತ್ತಿದ್ದರೆ ನಾಯಕತ್ವ ಬದಲಾವಣೆ ಕುರಿತು ಸ್ಪಷ್ಟತೆ ಸಿಗದಿರುವುದು ಪಕ್ಷದ ಒಳಗಿನ ಅಸಮಾಧಾನವನ್ನ ಹೆಚ್ಚಿಸಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಅವರ ಮೌನದ ಬಗ್ಗೆ ಸ್ವಪಕ್ಷ ಶಾಸಕರೇ ಬೇಸರ ವ್ಯಕ್ತಪಡಿಸುತ್ತಿದ್ದು, ಈ ಆತಂಕಕಾರಿಕ ಕಚ್ಚಾಟ ಪಕ್ಷಕ್ಕೆ ಹಾನಿಕರವಾಗಬಹುದು ಎಂಬ ಆತಂಕ ವ್ಯಕ್ತವಾಗ್ತಿದೆ. ಸಿಎಂ ಬಳಿ ಅನುದಾನ ಕೇಳಿದರೆ DCMಗೆ ಬೇಸರ, DCMನ ಮನೆಗೆ ತೆರಳಿದರೆ ಸಿಎಂಗೆ ಸಿಟ್ಟು ಎಂಬ ಪರಿಸ್ಥಿತಿಯಲ್ಲಿ ಶಾಸಕರು ಗೊಂದಲದಲ್ಲಿದ್ದಾರೆ. ಹೀಗಿರುವಾಗ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿರುವುದು ಗೊಂದಲವನ್ನು ಮತ್ತಷ್ಟು ಗಾಢಗೊಳಿಸಿದೆ. ಕ್ರೀಡೆಯಲ್ಲಿ ಯಾವುದೇ ರಾಜಕೀಯ ಇರಬಾರದು. ನಾವು ಎಲ್ಲ ನಿಟ್ಟಿನಿಂದ ಚರ್ಚಿಸಿದ ಬಳಿಕವೇ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇದು ಸೂಕ್ತ ನಿರ್ಧಾರವಾಗಿದೆ ಎಂದು ಈ ರೀತಿ ಹೇಳುವುದರ ಮೂಲಕ ಭಾರತದ ವಿರುದ್ಧದ T20 ವಿಶ್ವಕಪ್ ಪಂದ್ಯವನ್ನ ಬಹಿಷ್ಕರಿಸುವ ನಿರ್ಧಾರವನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಭಾರತ ವಿರುದ್ಧದ T20 ವಿಶ್ವಕಪ್ ಪಂದ್ಯವನ್ನು ಬಹಿಷ್ಕರಿಸುವ ನಿರ್ಧಾರವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ.
ಇಸ್ಲಾಮಾಬಾದ್ನಲ್ಲಿ ಫೆಡರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಮಾತನಾಡಿದ ಅವರು ಎಲ್ಲ ದೃಷ್ಟಿಯಿಂದ ಗಿಡೇಬು ಪರಾಮರ್ಶೆ ನಡೆಸಿದ ಬಳಿಕವೇ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ರಾಜಕೀಯ ಇರಬಾರದು ಎಂಬ ನಿಲುವನ್ನು ಪುನರುಚ್ಚರಿಸಿದ ಶೆಹಬಾಜ್ ತಮ್ಮ ನಿರ್ಧಾರ ಸೂಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೂಲಕ ಭಾರತ ವಿರುದ್ಧದ ಪಂದ್ಯವನ್ನ ಆಡದಿರುವ ಪಾಕಿಸ್ತಾನದ ನಿಲುವು ಇನ್ನಷ್ಟು ದೃಢಪಟ್ಟಿದೆ. ಇನ್ನು ಚಿತ್ರದುರ್ಗ ತಾಲೂಕಿನ ಕೆನ್ನೆಡ್ಲು ಗ್ರಾಮದಲ್ಲಿ ಸಾಲದ ಬಾಧೆಯಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಕೋಮಲ ಫೈನಾನ್ಸ್ನಿಂದ 1,80,000 ರೂಪಾಯಿಗಳನ್ನು ಸಾಲ ಪಡೆದ ಈ ಕುಟುಂಬವು 70 ಕಂತುಗಳಲ್ಲಿ 35 ಕಂತುಗಳನ್ನು ಈಗಾಗಲೇ ಪಾವತಿಸಿದೆ. ಆದರೆ ಕೋವಿಡ್ ಸಮಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿ ಉಳಿದ ಕಂತುಗಳನ್ನು ಕಟ್ಟಲು ಸಾಧ್ಯವಾಗಲಿಲ್ಲ. ನ್ಯಾಯಾಲಯದ ಆದೇಶದಂತೆ ಫೈನಾನ್ಸ್ ಕಂಪನಿ ಮನೆಯಲ್ಲಿ ಜಪ್ತಿ ಮಾಡಿದ್ದು ಕುಟುಂಬ ಬೀದಿಗೆ ಬಿದ್ದಿದೆ. ಬಾಡಿಗೆ ಮನೆ ಮಾಡಲು ಸಹ ಹಣಕಾಸಿನ ಶಕ್ತಿ ಇಲ್ಲದ ಪರಿಸ್ಥಿತಿಯಲ್ಲಿ ಕಾಲಾವಕಾಶ ನೀಡಿದರೆ ಉಳಿದ ಕಂತುಗಳನ್ನು ಕಟ್ಟುತ್ತೇವೆ ಎಂದು ನೊಂದ ಕುಟುಂಬ ಮನವಿ ಮಾಡಿದೆ. ಇನ್ನು ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯ ಸಿಟಿ ರವಿ 1 ದಿನದ ಮಟ್ಟಿಗೆ ಅಮಾನತ್ತಾಗುವ ಘಟನೆ ನಡೆದಿದೆ. ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಕ್ರಮ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ದೇಶದ್ರೋಹಿ ಎಂದು ಹೇಳಿದ್ದ ನಸೀರ್ ಅಹಮದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರವಿ ಅವರನ್ನ ಪಾಕಿಸ್ತಾನದ ನಾಲಿಗೆ ಎಂದು ಕರೆದಿದ್ರು. ಈ ಹೇಳಿಕೆಗೆ ಕಾಂಗ್ರೆಸ್ ಪರಿಷತ್ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದ್ದಾರೆ. ಆದರೆ ಸಭಾಪತಿ ಕರೆದ ಸಭೆಗೆ ಬಿಜೆಪಿ ಸದಸ್ಯರು ಹಾಜರಾಗದ ಕಾರಣ ಹೊರಟ್ಟಿ ಸದನದಲ್ಲಿ ಸಿಟಿ ರವಿಗೆ 1 ದಿನದ ಅಮಾನತು ಶಿಕ್ಷೆ ಪ್ರಕಟಿಸಿದ್ದಾರೆ. ಇನ್ನು ಮುಧೋಳದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೇಳುತ್ತಿರುವ ಬಿಜೆಪಿ ವಿರುದ್ಧ ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ನಗರದ ಬಸವೇಶ್ವರ ವೃತ್ತದಲ್ಲಿ ಟೈರ್ ದಹಿಸಿ ಐಬಿ ಕಚೇರಿ ಎದುರು ಘೋಷಣೆ ಕೂಗಿ ತಿಮ್ಮಾಪುರ ಪರವಾಗಿ ಪ್ರತಿಭಟನೆ ನಡೆಸಲಾಗಿದೆ. ದಲಿತ ನಾಯಕನನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದ ಸಂಘಟನೆಗಳು ಯಾವುದೇ ತಪ್ಪು ಮಾಡದಿದ್ದರೂ ರಾಜೀನಾಮೆ ಕೇಳುತ್ತಿರುವ ಅನ್ಯಾಯ ಎಂದು ಕಿಡಿಕಾರಿದ್ದಾರೆ. ತಿಮ್ಮಾಪುರ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಂದು ಒತ್ತಾಯಿಸಿರುವ ಪ್ರತಿಭಟನಾಕಾರರು ಬಿಜೆಪಿ ವಿರುದ್ಧದ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಗಂಗಾವತಿ ಪಟ್ಟಣದಲ್ಲಿ ಅನ್ಯ ಕೋಮಿಯ ಯುವತಿಯೊಂದಿಗಿನ ಪ್ರೇಮ ಸಂಬಂಧ ಹೈಡ್ರಾಮಾ ಸೃಷ್ಟಿಸಿದೆ. ಅಪ್ರಾಪ್ತ ಮುಸ್ಲಿಂ ಯುವತಿಯೊಂದಿಗೆ ವೆಂಕಟೇಶ್ ಎಂಬ ಹಿಂದೂ ಯುವಕ ಪ್ರೀತಿ ಮಾಡುತ್ತಿದ್ದಾನೆಂಬ ಕಾರಣಕ್ಕೆ ನಿನ್ನೆ ತಡರಾತ್ರಿ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಕೆಲ ಮುಸ್ಲಿಂ ಯುವಕರು ಅವರನ್ನು ತಡೆದು ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಕುರಿತು ವೆಂಕಟೇಶ್ ದೂರು ನೀಡಿದ ಹಿನ್ನೆಲೆಯಲ್ಲಿ ಸುಮಾರು 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು 4ರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮುಸ್ಲಿಂ ಯುವಕರು ಗಂಗಾವತಿ ಠಾಣೆ ಎದುರು ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೆಂಕಟೇಶ್ ವಿರುದ್ಧ ಪೋಕ್ಸೋ ಪ್ರಕರಣದ ದಾಖಲಿಸಬೇಕೆಂದು ಒತ್ತಾಯಿಸಿದರೂ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಶಾಂತಿ ಸ್ಥಾಪಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್ಗಳು. ಇನ್ನಷ್ಟು ವಿಶೇಷ ಟಾಪ್ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.